ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಈ ನೀಟ್ ಪ್ರಶ್ನೆ ಪತ್ರಿಕೆಯ ಅಕ್ರಮ ರಾಜಕೀಯದತ್ತ ತಿರುಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ದಂಡೆತ್ತಿ ಬಂದು ದಾಳಿ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಹೊಣೆ ಹೊರಬೇಕು ಅಂತ ಕೈಪಡೆ ಆಗ್ರಹಿಸಿದ್ರೆ ಇದಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈ ರೀತಿ ಇದೆಲ್ಲ ಲೀಕ್ ಆಗೋಯ್ತು ಅಂದ್ರೆ ಬಹಳ ಅವಮಾನಕರವಾದಂತ ಪ್ರಶ್ನೆ. ಬಟ್ ಇದು ಬಿಜೆಪಿಯವರು ಎಲ್ಲ ಎಂಪಿಗಳು ಇದಕ್ಕೆ ಉತ್ತರ ಕೊಡಬೇಕು. ತಪ್ಪನ್ನು ಸರ್ಕಾರದ ಮೇಲೆ ವಹಿಸಲಿಕ್ಕಾಗಲ್ಲ. ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು. ನೀಟ್ ಅಕ್ರಮ, ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಕದನ. ಪ್ರಧಾನಿ ಮೋದಿ ಅವರ ವಿಷಕಾಲ ಎಂದು ರಾಗ ಕಿಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ದೇಶದಾದ್ಯಂತ ವಿದ್ಯಾರ್ಥಿಗಳು ಶಾಕ್ ಆಗಿದ್ದಾರೆ. ವೈದ್ಯರಾಗುವ ಕನಸು ಕಂಡಿದ್ದ ವಿದ್ಯಾರ್ಥಿಗಳು ಮರು ಪರೀಕ್ಷೆ ಬರೆಯುವ ಹಾಗಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನೇ ಕಾಂಗ್ರೆಸ್ ಕೈಗೆತ್ತಿಕೊಂಡು ದಾಳಿ ಮಾಡ್ತಾ ಇದ್ರೆ ಬಿಜೆಪಿ ಕೂಡ ತಿರುಗೇಟು ಕೊಡ್ತಾ ಇದೆ. ಇನ್ನು ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಅವರ ಅಮೃತ ಕಾಲ ದೇಶಕ್ಕೆ ವಿಷಕಾಲವಾಗಿದೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಗುಡುಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೊಡ್ಡ ಅಪಮಾನ ಎಂದ ಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ದೊಡ್ಡ ಅವಮಾನ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪಿಎಸ್ಐ ಹಗರಣದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಯ್ತು ಗೊತ್ತಿದೆ. ಬಿಜೆಪಿಯ ಸಂಸದರು ಉತ್ತರವನ್ನ ಕೊಡಬೇಕು. ಇದು ಸರಿನಾ ಅಂತ ಬಿಜೆಪಿಯ ಸಂಸದರೇ ಹೇಳಬೇಕು ಅಂತ ಕೆಂಡ ಕಾರಿದ್ರು. ನೀಟ್ ಎಕ್ಸಾಮು ಈ ರೀತಿ ಇದೆಲ್ಲ ಲೀಕ್ ಆಗೋಯ್ತು ಅಂದ್ರೆ ಅದೇ ಆಗ್ಲಿ ಎಲ್ಲೇ ಲೀಕ್ ಆಯ್ತು ಅಂದ್ರೆ ಇದು ಬಹಳ ಅವಮಾನಕರವಾದಂಥ ಪ್ರಶ್ನೆ. ಬಟ್ ಇದು ಬಿಜೆಪಿಯವರು ಎಲ್ಲ ಎಂಪಿಗಳು ಇದಕ್ಕೆ ಉತ್ತರ ಕೊಡಬೇಕು. ಹಣ ಗಳಿಸುವ ಮನಸ್ಥಿತಿ, ಸೆಕ್ಯೂರಿಟಿ ಇದ್ರೂ ಹಣದಾಸೆಗೆ ಬಿದ್ದು ಸೋರಿಕೆ ಮಾಡ್ತಿದ್ದಾರೆ ಅಂತ ಸಚಿವ ಸುಧಾಕರ್ ಆಕ್ರೋಶ ಹೊರಹಾಕಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆ ಕೇಂದ್ರ ಸರ್ಕಾರ ಹೊರಬೇಕು ಅಂತ ಆಗ್ರಹಿಸಿದ್ರು. ನೋಡಿ, ಇದು ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ. ಬಹುಶಃ ಇದೇ ರೀತಿ ಮುಂದುವರಿಸ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯ ಇದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇನ್ನು ರಾಜ್ಯದಲ್ಲಿ ಪರೀಕ್ಷೆಯಲ್ಲಿ ಇಂತಹ ಅಕ್ರಮವಾಗಿದೆಯಾ ಅಂತ ಕೇಂದ್ರದ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಗರಂ ಆದ್ರು. ಕರ್ನಾಟಕದಲ್ಲಿ ಎಷ್ಟು ಸಲ ಪರೀಕ್ಷೆಗಳು ರದ್ದಾಗಿಲ್ಲ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಅವರ ಅವ್ಯವಸ್ಥೆಯಿಂದ ಅವ್ರ ಹೊಲ್ಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹಿಂಗೆ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇನ್ನೇನು ಹೇಳಕ್ಕಾಗತ್ತೆ? ತಮಟೆ ಹೊಡೆದು ದೀಪ ಹಚ್ಚೋರಿಗೆ ಇನ್ನೇನ್ರಿ ಮಾತಾಡ್ತೀರಿ? ಹೌದು, ಒಂದೊಂದು ಬಾರಿ ಯಾರೋ ಮಾಡೋದು ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸಲಿಕ್ಕಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶದಾದ್ಯಂತ ಕಂಪನ ಎಬ್ಬಿಸಿದೆ. ಲಕ್ಷ ವಿದ್ಯಾರ್ಥಿಗಳ ಆಸೆ ಕಮರಿ ಹೋಗಿದೆ. ಮಾಫಿಯಾದ ಬೆನ್ನು ಬಿದ್ದಿರುವ ಸಿಬಿಐ ಇಂಚಿಂಚು ಜಾಲಾಡ್ತಾ ಇದೆ. ಇದು ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದು ನಾಯಕರು ಮಾತಿನ ಫೈಟ್ಗೆ ಇಳಿದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.